ಅರ್ಲಿ ಮಾರ್ನಿಂಗ್ 4 o'clock ನಾವು ಬಂದ್ವಿ. 4ಕ್ಕೆ ಬಂದು ನಿದ್ದೆ ಮಾಡಿ ಎದ್ದು ಈಗ ಆಲ್ರೆಡಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ಹುಡುಗಿರು ಈ ಥರ ನೋಡಿ ಸ್ಯಾರಿ ಹಾಕಿದ್ದೀವಿ. ಸೀರಲಿ ಹುಡುಗಿರ ನೋಡಲಬಾರದು ನಿಲ್ಲಲ್ಲ ಟೆಂಪ್ರೇಚರ್. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು ಹೇಳಿಲ್ಲ ನಮ್ ಟೀಚರ್. ಗಗನ ಒಬ್ಳು ಇನ್ನೊಂದು ರೂಮಲ್ಲಿ ಇದ್ದಾಳೆ. ಈಗ ನಾವು ಟೆಂಪಲ್ ಹೋಗಬೇಕು, ಟೈಮ್ ಆಗಿ ಹೋಗಿದೆ ಆ್ಯಕ್ಚುಲಿ. ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ಹೊಟ್ಟೆ ಬೇರೆ ಹಸಿತಾ ಇದೆ, ತಿನ್ನೋಣ. ದೇವಸ್ಥಾನ ಇದು, ಇದೊಂದು ಸುರಂಗ ಮಾರ್ಗ ಇದೆ, ಒಳಗಡೆ ಹೋಗ್ತಾ ಇದ್ದೀವಿ. ಭಕ್ತಾದಿಗಳು ನೋಡಿ ನಮ್ಮ ಗಗನನ್ನ ಮುಂದೆ ಹೋಗಿ ಎಲ್ಲ ಹೆಣ್ಣು ಮಕ್ಕಳು ಸೆರಗು ಮುಚ್ಕೊಂಬಿಟ್ಟಿದ್ದಾರೆ. ಮಾಡರ್ನ್ ಹೆಣ್ಣು, ಅದು ಟ್ರೆಡಿಷ್ನಲ್ ಹೆಣ್ಣು. ಇದು ತಿರುಗು, ಫುಲ್ಲು ಲುಕ್ ತೋರಿಸಿ ನಿಮ್ದು ಫುಲ್ಲು. ನಮ್ ಒಂದೆಣ್ಣು ಇಲ್ಲಿ ಹೋಗ್ತಾ ಇದೆ ಗಾಯ್ಸ್. ಇವಳು ಏನ್ ಕೇಳಿದ್ಲು ಅಂದ್ರೆ ಪೂಜೆ ಸಾಮಾನು ಎಲ್ಲಿ ತಗೊಳ್ಳೋದು ಅಂತ ಕೇಳಿದ್ದಷ್ಟೇ ಅವ್ರನ್ನ. ಅವ್ರು ಅಲ್ಲಿಂದ ಹೇಳ್ಕೊಂಡು ಬರ್ತಾವ್ರೆ. ಅದೇನು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ. ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ ಇವಾಗ. ಧ್ಯಾನದ ದೇವತೆ ಭಕ್ತಿ ಎಲ್ಲ ನಿದ್ದೆ ಮಾಡ್ತಾರೆ. ಈಗ ನಾವು ಗೋಶಾಲೆಗೆ ಬಂದಿದ್ದೀವಿ. ನೋಡಿ ಕೃಷ್ಣನ್ಗೆ ತುಂಬ ಇಷ್ಟ, ಮುದ್ದು ಮುದ್ದಾಗಿದೆ. ಇಲ್ಲೆಲ್ಲ ಕರಗಳಿದೆ. ಟಿಫನ್ಗೆ ಬಂದ್ವಿ, ತಡಿಯೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಹಸು. ಪಿಂಟು ಮೇಡಮು, ರಶ್ಮಿ ರಾಜು, ನಾವು ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ಮಾಡಾಯ್ತು. ಇವಾಗ ತಿಂತಾ ಇದ್ದೀವಿ. ಪಿಂಟು ಫೇವ್ರೆಟ್ ಇದು. ಏನಕ್ಕೆ ತೊಗೊಂಡಿದ್ಯಾ ಪಿಂಟು? ಕ್ರೀಮ್ ಬನ್. ಅದೇ ಏನಕ್ಕೆ? ಕಾರಲ್ಲಿ ಬೇಜಾರಾಗುತ್ತೆ. ಈ ಶೋಕಿ ನೋಡಿ, ಇಲ್ಲಿ ತಿರುಗು. ಅಂದ್ರೆ ಇವಳು Wait a minute. Who are you? ತುರ್ರೆ ಅಂದ್ರೆ ಇವಳು ಅಂದ್ರೆ ತುರ್ರೆ. ಫ್ರೆಂಡ್ಸ್, ಇದು ದೇವಸ್ಥಾನ ನಮಗೆ ಗೊತ್ತಿರಲಿಲ್ಲ. నేను ಹಿಂಗೆ ರಶ್ಮಿ ರಾಜರ್ ಕಾರ್ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಸಂಜೆ ಹೊತ್ತು ಈ ದೇವಸ್ಥಾನದಲ್ಲಿ ವಿಶೇಷವಾದ ಏನು ಫುಲ್ಲು ಲೈಟ್ಸ್ ಅಂದರೆ ಲೈಟಿಂಗ್ಸು ನೋಡಿ ಒಂದು ಸೆಕೆಂಡ್ಗೆ ನಾವೆಲ್ಲ ಕಂಗಾಲಾಗೋದ್ವಿ. ಇವತ್ತು ಬರಲೇಬೇಕು ಅಂತ ಬಂದರೆ ಒಳಗೆ ನೋಡಿದ್ರೆ ತಾಯಿ ಹೆಸರೇನು? ದುರ್ಗಾ ಪರಮೇಶ್ವರಿ. ಇನ್ನೊಂದು ಹೆಸರು ಹೇಳಿದ್ರು ಅವರು, ತಂಗಿ, ಅಕ್ಕ ತಂಗಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ನೀವೇನಾದರೂ ಉಡುಪಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಇಷ್ಟೊಂದೆಲ್ಲ ಹೇಳ್ತಾವೆ. ದುರ್ಗಾ ಪರಮೇಶ್ವರಿ ಅಂತ ಗೊತ್ತು, ಆದರೆ ಕರೆಕ್ಟಾಗಿ ಹೆಸರು ಗೊತ್ತಿಲ್ಲ. ಹೋಗ್ಬೇಕು ಅಂದರೆ ಬನ್ನಿ ಗೈಸ್. ರೇಷ್ಮಾ ಆಂಟಿನ ನೋಡಿದ್ದೀರಾ? ಸೇಮ್ ನೋಡ್ದಂಗೆ ಆಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ನೋಡಿ ಟೆಂಪಲ್ ಚೆನ್ನಾಗಿದೆ. ಕಾಪು ಬೀಚ್ ಹತ್ರ ಬರುತ್ತೆ ಟೆಂಪಲ್ಲು, ನೋಡಿಕೊಂಡು ಬನ್ನಿ. ಈ ಸೀರೆಯಲ್ಲಿ ಸೆರಗಿಟ್ಕೊಂಡ್ಲ, ಫೋನ್ ಇಟ್ಕೊಂಡ್ಲ, ಹಿಂಗೆ ಇಟ್ಕೊಂಡ್ಲ, ಹೋಗೋಕ್ಕೆ ಗೊತ್ತಾಗ್ತಿಲ್ಲ. ಮೇಂಟೈನ್ ಅಂತೂ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ನೋಡಿ ನಮ್ಮ ಪಿಂಟು ಜೊತೆಗೆ ಬ್ಯಾಗು, ಪರ್ಸು ಎಲ್ಲ ಹಾಕ್ಕೊಂಡು ಅವರಿಬ್ಬರು ಓಡೋಗ್ಬಿಟ್ಟಿದ್ದಾರೆ, ಗಗನ ಮತ್ತು ರಶ್ಮಿ. ಉರಿ ಬಿಸಿಲಿದೆ. ಟೆಂಪಲ್ ನೋಡಿ, ಅದೇ ಟೆಂಪಲ್. ನಾವು ಇವಾಗ ಕಟೀಲು ಟೆಂಪಲ್ಗೆ ಬಂದಿದ್ದೀವಿ. ನಮ್ಮ ಹುಡುಗಿರ ಕಷ್ಟ. ಏನು ನಿಮ್ಮ ಕಷ್ಟ? ನನ್ನ ಮಕ್ಕಳ ಎಲ್ಲ ಸೀರೆ ಹಾಕೋಣ ಅಂತ ಬಿಸಿಲಲ್ಲಿ ಆಗ್ತಾ ಇಲ್ಲ. ನಾನು ಇಷ್ಟು ಬೆವರು ಜೀವನದಲ್ಲೇ ಬೇಯಿಸಿಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಎಲ್ಲ ಇವಳಿಂದಾನೇ ಆಗಿದ್ದು. ಸುಟ್ಟು ಬೊಬ್ಬೆ ಬರೋಂಗೆ ಆಗ್ತದೆ. ಅಯ್ಯೋ ಶಿವನೇ, ಎಲ್ಲೆಲ್ಲಿ ಬರೇ ಬಂದಿದ್ಯೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡಿ ಫ್ರೆಂಡ್ಸ್,
ನಾವು ಇವಾಗ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇದ್ದೀವಿ. ಅನ್ನದಾನ ಹಾಗೂ ವಿದ್ಯಾದಾನ ಅಂತೆ. ಸೊ ಹಾಗಂತ ನಾನು ನಮ್ಮ ಫ್ರೆಂಡ್ನ ವಿದ್ಯಾನ ದಾನ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಇವಳನ್ನೆಲ್ಲ ಬಿಟ್ಟು ಹೋಗ್ತಾ ಇದೀವಿ ಗೈಸ್. ಬಾಯ್. ನಿನ್ನ ಫೋನ್ ಎತ್ಕೊಂಡು ಹೋಗ್ತೀವಿ. ನಿಮ್ಮ ಅಕ್ಕ ಖುಷಿ ಪಡ್ತಾರೆ ನೀನು ಇಲ್ಲೇ ಇರ್ತೀಯ ಅಂದರೆ. ಇಲ್ಲೇರು ವಿದ್ಯಾದಾನ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಸ್ಕ್ಯಾನರ್ ಇಲ್ಲಿದೆ. ಹಾಂ ನೋಡಿ ಗೈಸ್, ಸ್ಕ್ಯಾನ್ ಏನಿಲ್ಲ ಅವಳಿಗೆ, ಫ್ರೀಯಾಗೂ ತಗೋತಾ ಇಲ್ಲ ಅವಳನ್ನ. ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ತಗೊಳ್ಳಿ ಅಂತ. ಅವ್ರೇನಾದ್ರು ತಗೊಂಡ್ರೆ ಇಲ್ಲೇ ಬಿಟ್ಟು ಹೋಗ್ತೀವಿ. ಸೊ ಗೈಸ್, ಇದು ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್. ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ. ಸಾಬೂನು ಹಾಕಿ ಫ್ರೆಂಡ್ಸ್ ಸ್ನಾನ ಮಾಡೋದು ಅಂತ ಬೋರ್ಡ್ ಹಾಕೋರೆ. ಸೊ ನಾವು ಸಾಬೂನನ್ನ ಅಲ್ಲಿ ಬೋರ್ಡ್ ಹಾಕಿರೋದಕ್ಕೆ ಅವಳು ಬೆಳಗ್ಗೆ ಸ್ನಾನನೇ ಮಾಡಿಲ್ಲ ಫ್ರೆಂಡ್ಸ್. ಈ ವಿದ್ಯುನ್ ತಗೊಂಡ್ಲಿಲ್ಲ, ಅವ್ರು ಬೇಡ ಅಂದ್ರು, ಅದಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾ ಇದೀವಿ. ನೋಡಿ ಗೈಸ್, ಚೆನ್ನಾಗಿದೆ ಒಂಥರ. ಇವಳು ಯಾರಂತ ಗೊತ್ತಾಯ್ತು ಗೈಸ್. ನೋಡಿ ಹುಟ್ಟು ಇವಾಗ ನೋಡಿ ಕರಿತೀವಿ ಅವಳನ್ನ. ಪಿಂಟು, ನಾವು ತಿನ್ನುವ ಒಂದೊಂದು ಸ್ಥಳವು ಮಗಳು ದೇವರ ಪ್ರಸಾದ. ದೇವಸ್ಥಾನದ ಊಟ ಅನ್ನದಾತ ಸ್ಕ್ಯೋ ಭವ. ಏನೇನು ಹೇಳಿ ನಿಂದು. ದೇವಸ್ಥಾನ ನೋಡಿ ಏನೋ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಹೊಡೆದಾಕ್ಬಿಟ್ಟಿದ್ದಾರೆ. ಬಟ್ ಚೆನ್ನಾಗಿತ್ತು, ನೆರಳಿತ್ತು. ಇವಾಗ ನೆರಳೇ ಇಲ್ಲ. ಓಡ್ತಾರೆ ನೋಡಿ ಪಿ ಟಿ ಉಷಾ. ಇಲ್ಲೊಬ್ಳೆ ನಿಂತವಳೆ, ಇವಳೊಬ್ಳೆ ಓಡಬೇಕು. ಓಡ್ರೋ ಇದು ಸರ್ಜಾ ಅಡ್ಡ. ಓಡ್ರೋ ಇದು ಸರ್ಜಾ ಅಡ್ಡ.